ನಮಸ್ತೆ ಟಿವಿ 20 ಕನ್ನಡ ವಾಹಿನಿಗೆ ಸ್ವಾಗತ. ದಾವಣಗೆರೆ ಜಿಲ್ಲೆಯ ಕಣ್ವಕುಪ್ಪಿ ಗವಿಮಠದ ಶ್ರೀ ಶಬ್ರ ಡಾಕ್ಟರ್ ನಾಲ್ವಡಿ ಶಾಂತಲಿಂಗ ಮಹಾಸ್ವಾಮಿಗಳವರನ್ನ ಕೇದಾರ ಪೀಠದ ಉತ್ತರಾಧಿಕಾರಿಗಳಾಗಿ ಆಯ್ಕೆ ಮಾಡಲಾಗಿದೆ. ಕೇದಾರ ವೈರಾಗ್ಯ ಸಿಂಹಾಸನ ಮಹಾಪೀಠಕ್ಕೆ ಉತ್ತರಾಧಿಕಾರಿಯಾಗಿ ಶ್ರೀಗಳನ್ನ ಆಯ್ಕೆ ಮಾಡಿರುವುದಾಗಿ ಜಗದ್ಗುರು ಭೀಮಶಂಕರಲಿಂಗ ಶಿವಾಚಾರ್ಯ ಮಹಾಸ್ವಾಮಿಗಳು ಘೋಷಿಸಿದ್ರು. ಆಯ್ಕೆಯಾದ ಶ್ರೀಗಳಿಗೆ ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ಹಿರೇಮಠದಿಂದ ಗೌರವ ಸಮರ್ಪಣೆ ಸಲ್ಲಿಸಲಾಗಿದೆ. ಹುಕ್ಕೇರಿ ಹಿರೇಮಠದ ಶ್ರೀ ಶಬ್ರ ಚಂದ್ರಶೇಖರ ಮಹಾಸ್ವಾಮಿಗಳು ಮಾತನಾಡಿ, ಶ್ರೀಗಳು ಮಹಾನ್ ತಪಸ್ವಿಗಳು ಮತ್ತು ಭಕ್ತರ ಬಂಧುಗಳು. ಕೇದಾರ ಪೀಠಕ್ಕೆ ಅವರ ಆಯ್ಕೆ ಸಂತೋಷ ತಂದಿದೆ ಎಂದಿದ್ದಾರೆ. ಗುರುಗಳ ಆಶೀರ್ವಾದ ನಮ್ಗೆ ಸದಾ ಇರಲಿ. ನನಗಂತೂ ನಿಮ್ಗೆ ಮೇಲೆ ಪೀಠಾರೋಹಣ ಮಾಡಿದ ಮೇಲೆ ನಿಮ್ಗೆ ಜಗದ್ಗುರುಗಳು, ನನಗೆ ಆಲ್ರೆಡಿ ಜಗದ್ಗುರುಗಳನ್ನೇ ಅಂತ ಪರಮ ಪೂಜ್ಯ ನಿಯೋಜಿತ ಜಗದ್ಗುರುಗಳಲ್ಲಿ ಅನಂತ ಅನಂತ ಪ್ರಣಾಮಗಳನ್ನು ಸಲ್ಲಿಸ್ತಾ ನೀವೆಲ್ಲರೂ ಬಂದು ಅವರ ಆ ದರ್ಶನ ಆಶೀರ್ವಾದವನ್ನು ಪಡಿತಾ ಇದ್ದೀರಿ. ನಮ್ಮ ಬಗ್ಗೆ ಸರಳತೆ ಬಗ್ಗೆ ನೀವು ಹೇಳಿದ್ರಿ, ಅದ್ರ ಒಂದ್ ನೆನಪಲ್ಲಿ ಕೊಡಿ. ಇನ್ನೂ ಸ್ನಾನ ಬದಲಿಲ್ಲ, ಬಳ್ಳಾಳಿಗೆ ಹಿಂಗಿದೆ, ಇನ್ನೂ ಬದಲಿಲ್ಲ. ಆದ್ರೆ ಇವರು ಇಷ್ಟ ಆದಾಗ ಗುರುಗಳು ಅವರ ಒದ್ದಿದ್ದಾಗ ಅವರನ್ನು ನಾವು ನೋಡ್ತೀವ, ಅಹಂಕಾರ ನೋಡ್ತೀವ, ಎಷ್ಟು ಮೃದುತ್ವ, ಅವ್ರ ಭಾಷೆಯೊಳಗೆ ಮೃದುತ್ವ. ಅದಕ್ಕೆ ಯಾವತ್ತೂ ನೆನಪಲ್ಲಿ ಇಟ್ಕೊಳ್ಳಿ, ಯಾರನ್ನು ಕೂಡ ನಾವು ಭಾಷಣದಿಂದ ನೋಡಿ ನಾವು ಏನೂ ಮಾಡ್ಲಿಕ್ಕೆ ಆಗೋದಿಲ್ಲ. ಅವರ ನಡವಳಿಕೆ ಬಹಳ ಮುಖ್ಯ. ಅದಕ್ಕಾಗಿ ಬಹುಶಃ ನಿಮ್ಗೆ ಗೊತ್ತಿಲ್ಲ, ಅದಕ್ಕಾಗಿ ಭಗವಂತ ಒಂದು ನಾಲಿಗೆ ಎರಡು ಕಾಲ ಕೊಟ್ಟಿದ್ದಾನೆ. ಒಂದರಷ್ಟು ನೋಡಿದ್ರೆ ಎರಡರಷ್ಟು ನಡಿಬೇಕಂದ್ರೆ ಬಹುಶಃ ನಿನ್ನೊಳಗೆ ಪರಮ ಪೂಜ್ಯ ಗುರುಗಳು ನುಡಿದಂತೆ ನಡೆಯುವವರು. ಇದನ್ನ ಅವ್ರಿಗೆ ನಮ್ಮ ಮಗಳಾಗಿತ್ತು, ನನಗೆ ಹೊಗಳಾಕ ಬರಂಗಿಲ್ಲ. ಅದನ್ನ ನೋಡಿ ಎಲ್ಲಾ ಗುರುಗಳು, ನನಗಷ್ಟೇ ಅಲ್ಲ, ನಾನು ಹೇಳ್ತೇನೆ, ಅಖಿಲ ಭಾರತ ವೀರಶೈವ ಶಿವಾಚಾರ್ಯ ಸಂಸ್ಥೆಯ ರಾಷ್ಟ್ರೀಯ ಉಪಾಧ್ಯಕ್ಷತೆ ಆಶೀರ್ವಾದ ಪಡೆದಿದ್ದರೆ ದಾವಣಗೆರೆ ಒಳಗಿನ ಅದು ಇವತ್ತು ಹೇಳ್ತೀನಿ. ನಾವೆಲ್ಲಾ ಸ್ವಾಮಿಗಳು ಪ್ರಾಮಾಣಿಕವಾಗಿ ಹೇಳ್ತೀನಿ, ಬುದ್ಧಿ ಎಲ್ಲರೂ ಬಹಳ ಖುಷಿ ಪಟ್ಟಿದ್ದಾರೆ. ನಾನು ಎಲ್ಲರಿಗೂ ಫೋನ್ ಮಾಡಿದಾಗ ಎಷ್ಟು ಅಭಿಮಾನದಿಂದ ಅವರೆಲ್ಲ ಮಾತಾಡಿದ್ರು ಅಂತಂದ್ರೆ, ನಿಮ್ಮ ಕಡೆಯಿಂದ ಇನ್ನೂ ಒಂದು ದೊಡ್ಡ ನಿರೀಕ್ಷೆ ಅಂತಂದ್ರೆ ಈ ಎಲ್ಲ ಗಟ್ಟಿಗೊಳ್ಬೇಕು ಅನ್ನೋದು ನನ್ನ ವಿನಂತಿ. ಹುಷಾರು ನಮ್ಮಿಂದ ಆಗ್ತದೆ ಇನ್ನ ನಾವೆಲ್ಲ ಗುರುಗಳಿಗೆ ಗೌರವ ಸಮರ್ಪಣೆ ಮಾಡೋದಕ್ಕೆ ಮುಂಚೆ ಅವರು ಆಶೀರ್ವಾದ ಕೇಳುವಾಗ, ಯಾಕಂದ್ರೆ ಆದ್ಮೇಲೆ ಗುರುಗಳು ಈಗ ಹೊರಟಿದ್ದೀವಿ. ಅದಕ್ಕೆ ಗುರುಗಳ ಆಶೀರ್ವಾದ ಸದಾ ನಮ್ಮ ಮೇಲೆ ಇರಲಿ. ಅವರಂತೂ ನಾನು ನಿಮ್ಗೆ ಹೇಳ್ತಿಲ್ಲ, ಇನ್ಮೇಲೆ ಪಕ್ಕಾಗಿ ನಮ್ದು ಏನ್ ಹೇಳ್ತಾರೆ, ನಿಮ್ಗೆ ಯಾವಾಗ ನೆನಪಿಟ್ಕೊಳ್ಳಿ. ನೀವು ಅಂದ್ಕೊಂಡ್ರಾಗ ನಮ್ಮ ಸಾಬಾರ ಕಲ್ಪನೆ ಮಾಡ್ಕೋಬೇಡ್ರಿ. ನೀವು ಪ್ರೀತಿ ವಿಶ್ವಾಸ ತ್ಯಾಗ ನಿಗರ್ವಿ ಇತ್ತಂದ್ರೆ ನಿಮ್ಮ ತಾವಾನು ಹೌದಾವ. ನನ್ನ ತಾವಾನು ಬಹಳ ದಿವಸಕ್ಕಾಗಿ ನಿಮ್ಮ ತಾವ ಮಾಡ್ಕೊಂಡ್ರಿ ಏನಾಯ್ತು. ಮತ್ತೆ ಅವ್ರ ತಾವ ಏನೂ ಇಲ್ಲ, ಯಾವ್ದಂದ್ರೆ ನಾವು ತಾವಾಗಿಟ್ಟ ಬಂದಿರ್ತೀವಿ. ನಾವು ಮನೆ ಬಿಟ್ಟಿರ್ತೀವಿ, ಹೊಲ ಬಿಟ್ಟಿರ್ತೀವಿ, ತಂದೆ ಬಿಟ್ಟಿರ್ತೀವಿ. ನಮ್ಮ ತಾವ ಎಲ್ಲ ಬಿಟ್ಟ ಮೇಲೆ ನಿಮ್ಮ ತಾವ ನಾವು ಆಗಿರ್ತೀವಿ. ಅದ್ಮೇಲೆ ನನ್ನ ತುಂಬ ಗುರುಗಳು ಪಕ್ಕ ತಾವ ಆಗ್ಯಾರ ಅನ್ನೋದನ್ನ ಈ ಸಂದರ್ಭದಲ್ಲಿ ತಿಳಿಸ್ತಾ ಪರಮ ಪೂಜ್ಯರಿಗೆ ಅನಂತ ಪ್ರಣಾಮಗಳನ್ನು ಸಲ್ಲಿಸಿ ಅವರ ಆಶೀರ್ವಾದ ಮಾಡಬೇಕು. ನಮ್ಮಿಂದ ಇನ್ನಷ್ಟು ಒಳ್ಳೆಯ ಕೆಲಸಗಳಾಗಲಿ, ಇಂದ ಏನಿಲ್ಲ, ಒಳ್ಳೆಯ ಕೆಲಸ ಆಗಲಿ, ಒಳ್ಳೆಯದು ಮಾತಾಡುವಂತ ಆಶೀರ್ವಾದ ಮಾಡ್ರಿ. ಯಾರ ಮನಸ್ಸು ನುಸಿಲ್ಲ, ನುಸದೇ ಇರುವಾಗ ಇನ್ನೂ ಮುಂದೆ ನಡೆದಿದ್ರೆ ಆಶೀರ್ವಾದ ಮಾಡ್ರಿ. ಇದಕ್ಕಿಂತ ಇನ್ನೇನ್ ಬೇಕಾಗಿದೆ. ಅದಕ್ಕೆ ಗುರುಗಳಲ್ಲಿ ನಾವು ಈ ಒಂದು ಆಶೀರ್ವಾದವನ್ನು ಕೇಳ್ತಾ ನನ್ನ ಮಾತಿಗೆ ವಿರಾಮ ಕೊಡ್ತಾ ಶ್ರೀಪಾದರಿಗೆ ನನ್ನ ಈ ನುಡಿ ಕುಸುಮವನ್ನು ಅರ್ಪಿಸಿ ನನ್ನ ಮಾತಿಗೆ ವಿರಾಮ ಕೊಡ್ತಾ ಇದ್ದೇನೆ. ಜೈ ಕೃಷ್ಣ. ಗೌರವ ಸ್ವೀಕರಿಸಿ ಮಾತನಾಡಿದ ನಾಲ್ವಡಿ ಶಾಂತಲಿಂಗ ಸ್ವಾಮೀಜಿ ಅವರು, ಹುಕ್ಕೇರಿ ಶ್ರೀಗಳು ನಮ್ಮ ಬಗ್ಗೆ ಮೊದಲಿನಿಂದಲೂ ಪ್ರೀತಿ ಹೊಂದಿದ್ದಾರೆ. ಅವರ ಮಾರ್ಗದರ್ಶನ ಮೆಚ್ಚುವಂತದ್ದು ಅಂತ ಹೇಳಿದ್ರು. ಈ ಸುಸಂದರ್ಭದಲ್ಲಿ ಪಾವನ ಸಾನ್ನಿಧ್ಯವನ್ನು ಕರುಣಿಸಿರುವಂತ ನಮ್ಮ ಅತ್ಯಂತ ಆತ್ಮೀಯರು, ಮಾರ್ಗದರ್ಶಕರು, ಸಮಾಜದ ಧರ್ಮದ ಹಿತಚಿಂತಕರು ಆದಂತ ಹುಕ್ಕೇರಿ ಹಿರೇಮಠದ ಶ್ರೀ ಶತಸ್ಥ ಬ್ರಹ್ಮ ಚಂದ್ರಶೇಖರ ಶಿವಾಚಾರ್ಯ ಸ್ವಾಮೀಜಿಗಳವರ ಅಡಿದಾವಗಳಲ್ಲಿ ಅನಂತ ಧರ್ಮದ ಪ್ರಣಾಮಗಳನ್ನು ಸಮರ್ಪಣೆ ಮಾಡುತ್ತಾರೆ. ಇಲ್ಲಿ ಪಾಲ್ಗೊಂಡಿರುವಂತ ಭಕ್ತ ಬಂಧುಗಳೇ, ಮಾತೆಯರೇ ಮತ್ತು ಮಕ್ಕಳೇ, ಘಟನೆಗಳು ತುಂಬಾ ವಿಚಿತ್ರ ಮತ್ತು ವಿಭಿನ್ನವಾಗಿ ನಡೆದಿರುತ್ತವೆ. ಅದಕ್ಕೆ ಹೇಳ್ತಾರೆ, ಅಘಟಿತ ಘಟನಾ ಪಟೇಶಿ ಮಾಯಾ. ಮಾಯ ತುಂಬಾ ವಿಚಿತ್ರವಾಗಿರುತ್ತೆ. ಯಾವ ಸಮಯದಲ್ಲಿ ಏನಾಗಬೇಕು, ಹೇಗೆ ಆಗಬೇಕು ಅನ್ನೋದು ಭಗವಂತನ ಇಚ್ಛೆಗೆ ಅನುಸಾರವಾಗಿ ನಡೆಯುತ್ತೆ ಅಂತಕ್ಕಂಥದ್ದು. ಆ ನಿಟ್ಟಿನಲ್ಲಿ ಪ್ರಾಯಶಃ ನಮ್ಮ ಹುಕ್ಕೇರಿ ಹಿರೇಮಠದ ಪರಮ ಪೂಜ್ಯರು
ಮಾತೃ ವಾತ್ಸಲ್ಯ ಮೂರ್ತಿಗಳು. ಶಿವಯೋಗಿ ಸ್ವಾಮಿ ಕಂಬಾಳರು ಹೇಳಿದಂತೆ ಅವರು ನೇರವಾದ, ಸತ್ಯವಾದ, ದೃಢವಾದ ನುಡಿ ನಾಡಿನಾದ್ಯಂತ ಮಠಾಧೀಶರನ್ನ, ಗಣ್ಯರನ್ನ, ಸದ್ಭಕ್ತರನ್ನ ಜಾಗೃತಗೊಳಿಸ್ತಾ ಇದ್ದಾರೆ. ಜಾಗೃತಗೊಳಿಸುವಂತ ಕಾರ್ಯ ಪೂಜೆಯಿಂದ ನಡೀತಾ ಇದೆ. ಪ್ರತಿನಿತ್ಯ 65,000ಕ್ಕಿಂತ ಹೆಚ್ಚು ಮಕ್ಕಳಿಗೆ ಅನ್ನ ದಾಸೋಹ ಕಾರ್ಯವನ್ನು ಮಾಡುವಂತ ಪರಮ ಪೂಜ್ಯರು. ಪ್ರಾಯಶಃ ಒಂದು 3-4 ಬಾರಿ ಮಠಕ್ಕೆ ಹೋಗಿದ್ದೇವೆ. ಅಲ್ಲಿರುವಂತ ವ್ಯವಸ್ಥೆ, ಶಿಸ್ತು, ಅಚ್ಚುಕಟ್ಟುತನ, ಆ ಒಂದು ಧಾರ್ಮಿಕ ವ್ಯವಸ್ಥೆಗಳನ್ನ ನೋಡಿದ್ರೆ ಪ್ರತಿಯೊಬ್ಬರು ಕೂಡ ಕಲಿಯುವಂತದ್ದಿರುತ್ತೆ. ಅಂತ ಹೃದಯ ವೈಶಾಲ್ಯವುಳ್ಳಂತ ಪರಮ ಪೂಜ್ಯರು ಇವತ್ತಿಲ್ಲಿ ಆಗಮಿಸಿರುವಂಥದ್ದು ನಮಗೂ ಮತ್ತು ತಮ್ಮೆಲ್ಲರಿಗೂ ಕೂಡ ಅತ್ಯಂತ ಆನಂದವನ್ನು ತಂದುಕೊಂಡಿದೆ. ನಿನ್ನೆ ತಾನೇ ಯಾವ ಇದೇ ತಿಂಗಳು 12ನೇ ತಾರೀಕು ನಾಂದೇಡ್ ಮಹಾನಗರದಲ್ಲಿ ಕೇದಾರ ಜಗದ್ಗುರು ಮಹಾಸನ್ನಿಧಿಯವರು ಕೇದಾರ ಪೀಠದ ಉತ್ತರಾಧಿಕಾರಿಗಳಾಗಿ ಘೋಷಣೆ ಮಾಡಿದ ಹಿನ್ನೆಲೆಯಲ್ಲಿ ನಿನ್ನೆ ಇಲ್ಲಿ ಪ್ರವೇಶ ಮಾಡಿದ್ದಾಯಿತು. ಭವ್ಯ ಸಮಾರಂಭವೂ ನಡೆಯಿತು. ಆನಂತರದಲ್ಲಿ ರಾತ್ರಿ ಗೋಡಿಯಲ್ಲಾದರೂ ಮಠಕ್ಕೂ ಕೂಡ ಹೋಗಿ ಅಲ್ಲೂ ಕೂಡ ಅಲ್ಲಿ ಒಂದು ಸಭೆಯನ್ನ ಮುಗಿಸಿ ಬೆಳಗ್ಗೆ ಮತ್ತೆ ಇಲ್ಲಿಗೆ ದಯಮಾಡಿಸಿದ್ದಾಯಿತು. ಬಹುಶಃ ಇದೆಲ್ಲ ಮಧ್ಯದಲ್ಲಿ ಒಂದು ಭಾಗ, ಆದರೆ ಅತ್ಯಂತ ಪ್ರೀತಿ ಉಳ್ಳಂತ ಪರಮ ಪೂಜ್ಯರು ಇವತ್ತಿಗೆ ದಯಮಾಡಿಸಿದ್ದಾರೆ, ಹರಸಿದ್ದಾರೆ. ಅದು ಅತ್ಯಂತ ಆನಂದವನ್ನ, ಉದವನ್ನ, ಖುಷಿಯನ್ನು ಕೊಟ್ಟಿದ್ದಾರೆ. ಇವರು ನೇರವಾಗಿ ಇವತ್ತಿಗೂ ಕೂಡ ಎಲ್ಲ ಪೀಠಾಚಾರ್ಯರನ್ನು ಕೂಡ ಜಾಗೃತ ಮಾಡ್ತಾ ಇದ್ದಾರೆ. ಎಲ್ಲಿ ವ್ಯತ್ಯಾಸಗಳಾಗತ್ತೆ ಸ್ಪಷ್ಟವಾಗಿ ಹೇಳ್ತಾರೆ. ಅಷ್ಟೇ ಭಕ್ತಿ ಇದೆ, ಅಷ್ಟೇ ದೃಢತೆ ಇದೆ, ಅಷ್ಟೇ ಸ್ಥಿರತೆಯೂ ಇದೆ. ಎಲ್ಲಿ ಪ್ರೀತಿ ಇರುತ್ತೆ ಅಲ್ಲಿ ಕ್ರೋಧವೂ ಇರುತ್ತೆ. ವ್ಯವಸ್ಥೆಯನ್ನು ಸರಿಪಡಿಸುವಂತ ನಿಟ್ಟಿನಲ್ಲಿ ನೇರವಾಗಿ ಮಾತನಾಡತಕ್ಕಂಥ ಪರಮ ಪೂಜ್ಯರು ಯಾರು ಅಂತ ಹೇಳಿದ್ರೆ ನಮ್ಮ ಹುಕ್ಕೇರಿ ಹಿರೇಮಠದ ಪರಮ ಪೂಜ್ಯರು. ಯಾವುದೇ ಸಂದರ್ಭದಲ್ಲೂ ಅವರ ನುಡಿ ನೇರವಾಗಿರುತ್ತೆ, ದಿಟ್ಟವಾಗಿರುತ್ತೆ, ಸ್ಪಷ್ಟವಾಗಿರುತ್ತೆ, ಸ್ಫುಟವಾಗಿರುತ್ತೆ. ಅಂತ ಪೂಜ್ಯರು ಭವಿಷ್ಯತ್ತಿನಲ್ಲಿ ಸಲಹೆಗಳನ್ನು ಕೊಡುವುದು ಅತ್ಯಂತ ಅವಶ್ಯಕ. ಪ್ರಾಯಶಃ ಎಲ್ಲ ರಂಗದಲ್ಲೂ ಕೂಡ ಅವರಿಗೆ ಸಂಪರ್ಕ ಇದೆ. ಎಲ್ಲರೂ ಕೂಡ ಎಲ್ಲಾ ರಂಗದ ಭಕ್ತರು ಅವರ ಶಿಷ್ಯರಿದ್ದಾರೆ. ಹಾಗಾಗಿ ಎಲ್ಲ ಅನುಭವವನ್ನು ಉಳ್ಳಂತ ಪೂಜ್ಯರು ಯಾವ ರೀತಿ ನಡ್ಕೋಬೇಕು ಅನ್ನುವಂಥ ಸಲಹೆಗಳನ್ನು ಕೊಡ್ತಾರೋ ಆ ನಿಟ್ಟಿನಲ್ಲಿ ಭವಿಷ್ಯತ್ತಿನಲ್ಲಿ ಧರ್ಮ ಕಟ್ಟೋದಕ್ಕಾಗಿ, ಪರಂಪರೆಯನ್ನು ಜಾಗೃತಗೊಳಿಸಲಿಕ್ಕಾಗಿ, ಪೀಠಗಳ ಒಗ್ಗಟ್ಟಿಗಾಗಿ, ಧರ್ಮ ಜಾಗೃತಿಗಾಗಿ ಕಾರ್ಯವನ್ನು ಮಾಡುವುದಾಗ್ತೇವೆ ಅನ್ನೋ ಭರವಸೆಯಲ್ಲಿ ಸಂದರ್ಭದಲ್ಲಿ ಕೊಡ್ತಾ ಪ್ರಾಯಶಃ ಹೆಚ್ಚು ಏನು ಹೇಳಿಕೆ ಅನ್ನಿಸ್ತಿಲ್ಲ. ಪೂಜ್ಯರು ಬಹಳ ಅವರ ಅಮೃತ ನುಡಿಗಳು ಎಲ್ಲರ ಮನಸ್ಸಿಗೆ ಆನಂದವನ್ನು ಕೊಟ್ಟಿದ್ದಾರೆ. ಒಟ್ಟು ಇಷ್ಟೊಂದು ಸತ್ಯ, ಕಾರ್ಯ ಕಾರಣ ಕರ್ತೃ ಭಗವಂತ. ನಾವು ನೀವೆಲ್ಲರೂ ಕೂಡ ಒಂದು ನೆಪ ಇರ್ತೇವೆ ಅಷ್ಟೇ. ಯಾವ ನಿರ್ಣಯವನ್ನು ತಗೋಬೇಕು, ಏನನ್ನ ಮಾಡಬೇಕು, ಯಾವುದನ್ನ ಮಾಡಿಸಬೇಕು ಅಂತ ಭಗವಂತನ ಆದೇಶಕ್ಕನುಸಾರವಾಗಿ ನಡೆಯುತ್ತೆ ಅನ್ನುವುದು. ಅದಕ್ಕೆ ಹೇಳ್ತಾರೆ ಪೂರ್ವ ಸುಕೃತಾದಿದೇವೋ ಲಭ್ಯಂತ ರಚ ಪಾರ್ಥಿವ. ಅಂದ್ರೆ ಪೂರ್ವ ಸುಕೃತದಿಂದ ಪ್ರತಿಯೊಂದು ನಿರ್ಣಯವಾಗಿರುತ್ತೆ. ಆ ಕಾರ್ಯಗಳು ಆಯಾಯ ಕಾಲಘಟ್ಟದಲ್ಲಿ ನಡೆಯುವಂತದ್ದಾಗತ್ತೆ ಅನ್ನುವಂಥ ವಿಷಯವನ್ನ ಈ ಸಂದರ್ಭದಲ್ಲಿ ತಿಳಿಸಿ, ನಮಗೆ ಕೊಟ್ಟ ಕರ್ತವ್ಯವನ್ನ ನಾವು ಪ್ರಾಮಾಣಿಕವಾಗಿ ಮಾಡುವುದು ಬಹಳ ಅವಶ್ಯಕ ಅನ್ನುವಂಥ ಜಾಗೃತವಾದ ನುಡಿಗಳನ್ನು ಪೂಜ್ಯರು ಹಂಚಿಕೊಂಡಿದ್ದಾರೆ. ಅದು ಸತ್ಯವಾದ ವಿಷಯ. ಅಂತ ಕಾರ್ಯವನ್ನು ನಾವು ನೀವೆಲ್ಲ ಮಾಡಿ ನಮ್ಮ ಬದುಕನ್ನು ಪಾವನಗೊಳಿಸಿಕೊಳ್ಳೋಣ ಅನ್ನುವಂಥ ವಿಷಯವನ್ನು ಪ್ರಸ್ತಾಪನೆ ಮಾಡ್ತಾ ಈ ಸಂದೇಶಕ್ಕೆ ವಿರಾಮ ಕೊಡ್ತಾ ಇದ್ದೇವೆ. ಓಂ ಶಾಂತಿ ಶಾಂತಿ ಶಾಂತಿ. ಕಾರ್ಯಕ್ರಮದಲ್ಲಿ ಅಖಿಲ ಭಾರತೀಯ ವೀರಶೈವ ಲಿಂಗಾಯತ ಮಹಾಸಭೆಯ ಉಪಾಧ್ಯಕ್ಷಿಣಿ ವಿನೂತಾ, ಶಿವಯೋಗಿ ಕಂಬಳೆಮಠ, ದಾವಣಗೆರೆಯ ಸುರೇಶ್, ಶಿರಾದ ಬಸವರಾಜ ಶಾಸ್ತ್ರಿಗಳು ಸೇರಿದಂತೆ ನೂರಾರು ಭಕ್ತರು ಉಪಸ್ಥಿತರಿದ್ದರು. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 20 ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ ಟಿವಿ 20 ವಾಹಿನಿಯನ್ನು ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. HCN ಕೇಬಲ್ 842 ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ವರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. PCN ಕೇಬಲ್ 129 ನಂಬರ್ನಲ್ಲಿ ಹಾರುಗೆರೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ರಾಯಬಾಗ್ ಡಿಜಿಟಲ್ ಚಾನೆಲ್ ಕೇಬಲ್ 80ನೇ ನಂಬರ್ನಲ್ಲಿ ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. UDCN ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ ಟಿವಿ 20 ಕನ್ನಡ ವಾಹಿನಿಯೂ ಲಭ್ಯ.